ನಮ್ಮ ಇಂಡಿಯಾನಲ್ಲಿ ಸ್ವತಂತ್ರ ಬಂದಿದೆ ದೊಡ್ಡ ತಪ್ಪು. ಏನ್ ನೆನ್ಪಂದ್ರೆ ಸ್ವತಂತ್ರ ಬಂದೈತಂತ. ಆ ಸ್ವತಂತ್ರ ಏನು, ಅದ್ರ ದಿನಾಚರಣೆ, ಅದ್ರ ಮಹತ್ವ ಏನು? ಗಾಂಧಿ, ಆಮೇಲೆ ನೆಹರು. ಪೆಟ್ರೋಲ್ ರೇಟ್ ಕಮ್ಮಿ ಮಾಡಿಲ್ಲ, ಮಾಡಬಾರ್ದು ಕೆಲಸ ಮಾಡ್ತಿದ್ದಾರೆ ಇವರು. ಮಾಡೋ ಕೆಲಸ ಯಾರು ಮಾಡ್ತಾ ಇಲ್ಲ. ಅವ್ರ ಏನ್ ಭಾಷಣ ಮಾಡ್ತಾರೆ ನೋಡ್ಕೊಂಡು ತಿನ್ಕೊಂಡು ಎದ್ಬೋಯ್ ಆತರ ಇತ್ತು ನಮ್ದು. ಹಿಂದೂ ರಾಷ್ಟ್ರ ಆಗ್ಬೇಕಾಗಿತ್ತು, ಆಗಕ್ ಬಿಡ್ತಾ ಇಲ್ಲ ಕೆಲ ರಾಜಕಾರಣಿ, ಸ್ವಾರ್ಥಿ ರಾಜಕಾರಣಿಗಳು. ಕೈ ಹೊಡೆಯೋರು, ಆಮೇಲೆ ಹಿಂಗೆ ಕಾಲಿಗೆ ಹಿಂಗೆ ಹಿಡಿಯೋದು. ಈ ಮಣ್ಣಲ್ಲಿ ಹುಟ್ಟಿದೀವಿ, ಈ ಮಣ್ಣು ರೂಢಿಯಾಗಿರ್ಬೇಕು. ಬೇರೆ ಚೆನ್ನಾಗಿ ಮೆರವಣಿಗೆ ಮಾಡೋದು, ಒಂಥರ ಊರೆಲ್ಲ ಸುತ್ತೋದು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವಿಚಾರ ಕ್ರಾಂತಿ ವಾಹಿನಿಗೆ ಸ್ವಾಗತ. ನಾನು ಕಾರ್ತಿಕ್ ಆತ್ಮನ್. 79 ವರ್ಷ ಆಗಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ. ಇವಾಗ 80ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ ನಮ್ಮನ್ನು ಬ್ರಿಟಿಷರು ಆಳಿದ್ರು, ಆದರೆ ಇವಾಗ ನಮ್ಮವರೇ ನಮ್ಮನ್ನು ಆಳ್ತಾ ಇದ್ದಾರೆ. ಇಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಕೇಳೋಣ ಬನ್ನಿ, ಅವರಿಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಯಾಕಂದರೆ ಅವರಿನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆಯೋ ಇಲ್ವೋ ಅನ್ನೋ ಗೊಂದಲದಲ್ಲೇ ಇದ್ದಾರೆ. ಅವ್ರ ಹತ್ರನೇ ಕೇಳಿ ಅವ್ರಿಗೆ ಏನು ಅನಿಸುತ್ತೆ ಅನ್ನೋ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ಸ್ವಾತಂತ್ರ್ಯ ದಿನಾಚರಣೆ ಅಂತಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ? ಏನ್ ನೆನ್ಪಂದ್ರೆ ಸ್ವತಂತ್ರ ಬಂದೈತಂತ. ಅಂದ್ರೆ ಸ್ವಾತಂತ್ರ್ಯ ಅಂತಂದ್ರೆ ಬರೀ ಏನೋ ಧ್ವಜ ಹಾರಿಸೋದು, ಬರೀ ಸ್ವೀಟ್ ಕೊಡೋದು, ರಜಾ ತಗೊಳ್ಳೋದು, ಇದು ಮಾತ್ರ ಸ್ವಾತಂತ್ರ್ಯನ? ಅದನ್ನ ಬಿಟ್ಟು ಬೇರೆ ಏನಾದ್ರೂ ಇದೆಯಾ ಸ್ವಾತಂತ್ರ್ಯ ಅಂತಂದ್ರೆ? ಗೊತ್ತಾಗಿಲ್ಲ. ಅಮ್ಮ ನಿಮಗೇನು ಅನ್ಸುತ್ತೆ? ಎಲ್ಲಾರು ಖುಷಿ ನಮ್ಗೆ. చెప్పండి ఏమి మాట్లాడారు? ನಮ್ಗೆ ಅಷ್ಟೇನ ಖುಷಿ, ತುಂಬಾ ಖುಷಿ. ಸ್ವಾತಂತ್ರ್ಯ ದಿನಾಚರಣೆ ಅಂತ ನಮ್ಗೆ ತುಂಬಾ ಖುಷಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅನ್ಸುತ್ತಾ? ಅನ್ಸುತ್ತೆ. ಥ್ಯಾಂಕ್ ಯು ಅಮ್ಮ. ಬನ್ನಿ ಅವ್ರಿಗೆ ಏನು ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ. ನಿಮಗೆ ಸ್ವಾತಂತ್ರ್ಯ ಅಂತಂದ್ರೆ ಏನು ನೆನಪು ಬರುತ್ತೆ? ನಮಗೆ ಸ್ವಾತಂತ್ರ್ಯ ಅಂದರೆ ನಮ್ಮ ಹಳೆ ತಲೆಯಾಂತರದಿಂದ ನಮ್ಮ ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರು ಮತ್ತು ಹಳೆ ಯಾರ್ಯಾರು ನಮ್ಮ ಲೀಡರ್ಗಳಿದ್ರು ಅವರೆಲ್ಲ ಸ್ವತಂತ್ರ ತಂದರು. ಮಹಾತ್ಮ ಗಾಂಧೀಜಿಗಳು ನಮ್ಮ ದೇಶಕ್ಕೆ ಭಾಳ ಕಷ್ಟಪಟ್ಟು ಸ್ವತಂತ್ರ ತಂದರು. ಮತ್ತು ಈ ಕಾಲದಲ್ಲಿ ಈ ರಾಜಕಾರಣಿಗಳು ಸ್ವಾತಂತ್ರ್ಯ ಮುಚ್ಚಿದ್ದಾರೆ. ಮತ್ತು ಅವ್ರ ಮೇಲೆ ಇವ್ರ ಮೇಲೆ ಅಪರಾಧ ಹೊರಿಸ್ಬಿಟ್ಟು ಬರೀ ಜನಗಳಿಗೆಲ್ಲ ತೊಂದರೆ ಕೊಡ್ತಿದ್ದಾರೆ. ಫುಟ್ಪಾತ್ ಮುಚ್ಚಿ ಮತ್ತು ಏನು ದುಡ್ಡು ಕೊಡ್ತೀವಿ ಅಂತ ಜನಗಳಿಗೆ ಆಸೆ ತೋರಿಸೋದು, ಗೃಹಲಕ್ಷ್ಮಿ, ಜ್ಯೋತಿ ಲಕ್ಷ್ಮಿ ಅಂತ ಹೇಳಿ ಏನೇನೋ ಆಸೆ ತೋರಿಸೋದು, ಮತ್ತು ಅದಕ್ಕೆ ಜನಗಳಿಗೆಲ್ಲ ಬ್ಯುಸಿ ಟೆನ್ಷನ್ ಮಾಡಿಬಿಡೋದು, ಕೆಲಸ ಬಿಟ್ಬಿಟ್ಟು ಅದ್ರ ಹಿಂದ್ಗಡೆ ತಿರುಗಾಡಬೇಕು. ಅದು ಕೊಟ್ಟು ಸಿದ್ದರಾಮಯ್ಯ ಅವರು 3 ವರ್ಷ ಕೊಟ್ಟರು. ಡಿ ಕೆ ಶಿವಕುಮಾರ್ ಅವರು ಮತ್ತೆ 2 ವರ್ಷಕ್ಕೆ ಇಲ್ಲ ಮತ್ತೆ ಎಲ್ಲ ಹೊಸದು ಮತ್ತೆ ಪತ್ರಗಳು ನೀವು ಇದು ಅಪ್ಲಿಕೇಶನ್ ಮತ್ತೆ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಇದು ತಪ್ಪಲ್ವ? ನಾವು ಕೆಲಸ ಬಿಟ್ಟು ಜನಗಳು ಎಲ್ಲಿ ಒದ್ದಾಡೋದು? ಸರಿ, ಅವ್ರು ಹೇಳ್ತಿರೋದು ನಾನು ಒಪ್ಕೊಳ್ತೀನಿ. ಸತ್ತಿರೋರ್ದೆಲ್ಲ ಹಣ ಬ್ಯಾಂಕಿಗೆ ಹೋಗ್ತಿದೆ, ಮತ್ತು ಸತ್ತಿರೋರ್ದೆಲ್ಲ ದುಡ್ಡು ಬೇರೆಯವರು ರಾಜಕಾರಣಿಯವರು ತಿಂತಿದ್ದಾರೆ ಅಂತ ಹೇಳ್ತಿದ್ದಾರೆ. ರಾಜಕಾರಣಿಯವ್ರು ಏನು ಮಾಡ್ತಿರೋದು? ರಸ್ತೆ ಮಾಡ್ತೀವಿ, ಏನು ರಸ್ತೆ ಮಾಡ್ತಿದ್ದಾರೆ? ವರ್ಷದಲ್ಲಿ 2 ಸತಿ ತೋಡೋದ ರಸ್ತೆ, ಮೋರಿ 2 ಸತಿ ತೋಡೋದ. ಮೋರಿ ರಸ್ತೆಗೆ ಇದು ಕನ್ಸ್ಟ್ರಕ್ಷನಿಗೆಲ್ಲ ದುಡ್ಡು ಹಾಕ್ಬಿಟ್ಟು ಜನಗಳಿಗೆಲ್ಲ ಬರ್ಬಾದ್ ಮಾಡ್ತಿದ್ದಾರೆ. ಮತ್ತು ಪೆಟ್ರೋಲ್ ರೇಟ್ ಕಮ್ಮಿ ಮಾಡಿಲ್ಲ, ಜನಗಳಿಗೆ ರೈತರುಗಳಿಗೆ ಸವಲತ್ತು ಮಾಡಿಲ್ಲ, ರೈತರುಗಳಿಗೆ ಕೊಡೋದು ಹಕ್ಕು ಕೊಟ್ಟಿಲ್ಲ, ರೈತರುಗಳಿಗೆ ತೊಂದರೆ ಕೊಡ್ತಿದ್ದಾರೆ, ರೈತರುಗಳಿಗೆ ಮಾಡಬಾರ್ದು ಕಷ್ಟ ಕೊಡ್ತಿದ್ದಾರೆ. ರೈತರುಗಳು ದುಡಿದ್ರೇ ನಾವಿಲ್ಲಿ ಬದುಕೋದು ಸಿಟೀಲಿ. ಮತ್ತು ಮಳೆ ಇಲ್ಲಿದ್ದು ತಮಿಳ್ನಾಡಿಗೆ ನೀರು ಕೊಡ್ತಿದ್ದಾರೆ. ಫಸ್ಟು ನಮಗಿಲ್ಲಿ ಬೇಕು, ನಮಗಿಲ್ಲ ಅಂದರೆ ನಾವೇನು ಮಾಡೋದು? ಎಲ್ಲಿ ಹೋಗ್ಬೇಕು? ತಮಿಳ್ನಾಡು ನಮ್ಗೆ ಕೊಡೋಕ್ಕಾಗಲ್ಲ. ಇದು ತಪ್ಪಲ್ವಾ? ಯಾವುದು ಮಾಡಿದ್ರು ಯೋಚನೆ ಮಾಡೋ. ಈಗ ಕೋರ್ಟ್ ಕೊಟ್ಬಿಟ್ಟಿದೆ, ಕೋರ್ಟ್ ಅವಾಗ ಕೊಟ್ಟಿರೋದು ನೀರು ಇದ್ದಾಗ ಕೊಡಬೇಕು, ಇಲ್ದಾಗ ಎಲ್ಲಿ ಕೊಡೋಕ್ಕಾಗತ್ತೆ? ಎಲ್ಲಿಂದ ಕೊಡ್ತಾರೆ ಇವರು? ಏನು ದುಡ್ಡ ಕೊಡೋದಕ್ಕೆ? ನಮಗೆ ದೇವರು ವರ ಕೊಟ್ಟರೆ ತಾನೇ ನಾವು ಇಲ್ಲಿ ಕೆಳಗಡೆ ನೀರಿದ್ರೆ ತಾನೇ ಕೊಡೋದಾಗೋದು. ಇದೆಲ್ಲ ಕಷ್ಟ ಕೊಡ್ತಿದ್ದಾರೆ, ಇದು ತಪ್ಪು. ದಯವಿಟ್ಟು ರಾಜಕಾರಣಿಗಳು ಜನಗಳು ಯೋಚನೆ ಮಾಡಿ ಜನಗಳಿಗೆ ಅನುಕೂಲ ಮಾಡಿದ್ರೆ ಅವರೊಂದು ರಾಜಕಾರಣಿಯಲ್ಲಿ ಒಂದು ಹೆಸರಿರುತ್ತೆ. ಇಲ್ಲ ಅಂದರೆ ಇದು ಭಾಳ ತಪ್ಪು. ಸಾರಿ, ನಮಸ್ತೆ. ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಕೂಡ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಮಾಡ್ತಾ ಇದೀವಿ ಅಂದ್ರೆ ನಾವು ಮಾಡಲೇಬೇಕು. ತುಂಬಾ ನಾವು ಹೇಳ್ಕೊಳಕ್ ಹೋದ್ರೆ ಬಹಳ ಇದಿದೆ, ಬಹಳ ಕಷ್ಟ ಇದೆ. ನಮ್ಗೆ ದುಡ್ಡು ತಿನ್ನೋದೇ ಕಷ್ಟ. ನೋಡಿ, ಒಂದು ರಸ್ತೆ 10 ವರ್ಷಕ್ಕೆ ಮಾಡಬೇಕು, ಅದು 1 ವರ್ಷಕ್ಕೆ 2 ಸತಿ ಆಗಿದ್ದಾರೆ. ಅದಕ್ಕೆ ದುಡ್ಡು ಎಷ್ಟು ಖರ್ಚಾಗ್ತಿದೆ?
ಈಗ ಎಲ್ಲೋ ಇದ್ರ ಹತ್ರ ಹುಬ್ಳಿ ಹತ್ರ ಎಲ್ಲೋ 1,500 ಮನೆ ಕಟ್ಕೊಡ್ತೀನಿ ಅಂತ ಹೇಳಿ 10 ವರ್ಷ ಆಯ್ತಂತೆ. 10 ವರ್ಷದಿಂದ ಅವ್ರಿಗೆ ಮನೆ ಇಲ್ಲ. ಮನೆ ಕಟ್ಟಿದ್ದಾರೆ. ಕಟ್ಬಿಟ್ಟು ಅದು ಗೃಹಪ್ರವೇಶ ಮಾಡೋದಕ್ಕೆ 10 ವರ್ಷ ಆಗಿದೆ. 10 ವರ್ಷದಿಂದ ಹಂಗೆ ಹಾಳು ಬಿದ್ದಿದೆ ಅದು. ಆಯ್ತಾ. ಇಲ್ಲೊಂದು ಮತ್ತೆ ಅರ್ಫಾತ್ ಮಸೀದಿ ಹತ್ರ ಜಮೀರ್ ಅಹಮದ್ ಜಮೀರ್ ಅಹಮದ್ ಅವರು ಕಾಲೇಜ್ ಮಾಡಿದ್ದಾರೆ, ಡಿಗ್ರಿ ಕಾಲೇಜು. ಆ ಡಿಗ್ರಿ ಕಾಲೇಜ್ ಕಟ್ಟಿ 3 ವರ್ಷ ಆಯ್ತು. 3 ವರ್ಷದಿಂದ ಓಪನ್ ಇಲ್ಲ. ಈ ಪೋಲಿ ಹುಡುಗರು ಗಾಂಜಾ ಹೊಡಿಯೋರು ಅವರು ಇವರು ಸೇರಿ ಕ್ಲಾಸ್ಗಳೆಲ್ಲ ಹೊಡೆದಿ ಹಾಳು ಮಾಡಿದ್ದಾರೆ. ಹೋಗಿ ನೋಡಿ, ಅದು ಇನ್ನೊಂದು 2 ವರ್ಷದಲ್ಲಿ ಅದು ಗುಹೆ ಆಗ್ಬಿಡುತ್ತೆ. ಪಿಚಾಚಿ ಸೇರ್ಕೊಂಡ್ಬಿಡ್ತಾವೆ. ಪ್ರಯತ್ನ ಏನು? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಆ ತರ ಮಾಡಿದ್ರೆ, ರೆಡಿ ಮಾಡಿ ಎಲ್ಲ ಓಪನ್ ಮಾಡಿ ಜಲ್ದಿ ಆದಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರೆ ಏನು ಅನ್ಯಾಯ ಆಗಲ್ಲ, ಹಾಳಾಗಲ್ಲ. ಕಟ್ಟೋದಂತೂ ಫಾಸ್ಟ್ ಆಗಿ ಕಟ್ತಾರೆ, ನಿಲ್ಲಿಸ್ಬಿಟ್ಟು ಎಲ್ಲ ಹಾಳಾಗತ್ತೆ. ಯಾರು ದುಡ್ಡದು? ಪ್ರಜೆಗಳ ದುಡ್ಡು. ಪ್ರಜೆಗಳು ಕೊಟ್ರೆ ತಾನೇ ಇವ್ರು ಕೊಡೋದು. ಇವ್ರ ಕೈಯಿಂದ ಹಾಕಕ್ಕಾಗತ್ತಾ? ಹಾಕ್ತಾರೆ ಫಸ್ಟ್ ಇವರು, ಆಮೇಲೆ ಪ್ರಜೆರ ಹತ್ರ ತಗೊಳ್ತಾರೆ. ನೋಡಿ, ದಯವಿಟ್ಟು ಇದಕ್ಕೆ ಒಂದು ಅನುಕೂಲ ಮಾಡಿ. ಪ್ರತಿ ಜಾಗದಲ್ಲೂ ಈ ತರ ಆಗ್ತಿದೆ. ಒಂದು ಕೆಲಸ ಮಾಡಬೇಕು, ಮಾಡಬಾರ್ದು ಕೆಲಸ ಮಾಡ್ತಿದ್ದಾರೆ ಇವರು. ಮಾಡೋ ಕೆಲಸ ಯಾರು ಮಾಡ್ತಾ ಇಲ್ಲ. ಎಲ್ಲ ಇದು ಅನ್ಯಾಯ ನಡೀತಿರೋದು. ದಯವಿಟ್ಟು ಇದಕ್ಕೆ ಏನಾರ ಒಂದು ಪರಿಹಾರ ಕೊಡಿ. ನೀವೇನೇನ್ ಹೇಳಿದ್ರಿ, ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋ ನಿರೀಕ್ಷೆ ನಮಗೂ ಇದೆ. ಹೌದು, ನಿಮಗೂ ಇದೆ ಅಲ್ವಾ? ಖಂಡಿತ. ಆದಷ್ಟು ಬೇಗ ಬರ್ಲಿ ಅಂತ ಹೇಳ್ತಾ ಸುದೀರ್ಘವಾಗಿ ಮಾತಾಡಿದ್ರಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸರ್. ಸ್ವಾತಂತ್ರ್ಯ ದಿನಾಚರಣೆ ಪ್ರಿಪರೇಷನ್ ಹೇಗಿದೆ ನಿಮ್ದು? ನಮ್ಮ ಸ್ವತಂತ್ರ ದಿನಾಚರಣೆ ನಮ್ಮ ವಿಜಯನಗರ ಆಟೋ ಕನ್ಸಲ್ಟೆಂಟ್ಸ್ ಯೂನಿಯನ್ ಇಂದ ಬಹಳ ಸಂಭ್ರಮವಾಗಿ ಆಚರಿಸ್ತೀವಿ. ಇಲ್ಲಿನ ಜನಗಳಿಗೆ ಮತ್ತು ಮಕ್ಕಳಿಗೆ ಎಲ್ಲ ಸ್ವೀಟ್ನೆಲ್ಲ ಹಂಚ್ತೀವಿ. ಬಹಳ ಜೋರಾಗಿ ಮಾಡ್ತೀವಿ. ವರ್ಷ ಎಲ್ಲ ನಾವು ಯೂನಿಯನ್ ಇಂದಾನೇ ಮಾಡ್ತೀವಿ. ಯಾವುದೇ ರಾಜಕೀಯ ವ್ಯಕ್ತಿಗಳನ್ನ ಸೇರ್ಸೋದಿಲ್ಲ. ನಮ್ಮಲ್ಲೇ ಎಲ್ಲ ಸೇರ್ಕೊಂಡು ನಾವೇ ಮಾಡ್ತೀವಿ. ನಮ್ಮ ಡೀಲರ್ಸ್ಗಳೆಲ್ಲ ಅನೇಕವಾಗಿ ಸ್ವತಂತ್ರ ದಿನಾಚರಣೆಯನ್ನ ಬಹಳ ಅದ್ದೂರಿಯಾಗಿ ಮಾಡ್ಬೇಕು ಅಂತಾನೆ ಅನ್ಕೊಂಡಿರ್ತೀವಿ. ನಾವು ಧ್ವಜಾರೋಹಣ ಮಾಡ್ತೀವಿ, ಸ್ವೀಟ್ ಹಂಚ್ತೀವಿ, ಎಲ್ಲ ಮಾಡ್ತೀವಿ. ಅಷ್ಟೇನಾ ಸ್ವಾತಂತ್ರ್ಯ ಅಂತಂದ್ರೆ? ಸ್ವಾತಂತ್ರ್ಯ ಅಂದ್ರೆ ಅಷ್ಟೇ ಅಲ್ಲ, ಸ್ವತಂತ್ರವಾಗಿ ಯಾರು ಇರಕ್ ಆಗಲ್ಲ ಜಗತ್ನಲ್ಲಿ. ಇಲ್ಲ, ನಮ್ಮ ಇಂಡಿಯಾನಲ್ಲಿ ಸ್ವತಂತ್ರ ಬಂದಿದ್ದೆ ದೊಡ್ಡ ತಪ್ಪು. ಯಾಕೆ ಅಂದ್ರೆ ಬರೀ ರಾಜಕೀಯದವ್ರಿಗೆ ರಾಜಕೀಯದ ಸ್ವತಂತ್ರ ಆಗಿದೆ ವಿನಃ ನಮ್ಮವ್ರಿಗೆ ಯಾರಿಗೂ ಆಗಿಲ್ಲ. ನೀವು ಯಾವುದೇ ಒಂದಕ್ಕೆ ಹೋಗಿ ರಾಜಕೀಯನೇ ಮೈನ್. ಯಾವುದೇ ಒಂದ್ ಕೆಲ್ಸಕ್ಕೆ ಹೋಗಿ ಇಂಪ್ಲೂಯೆನ್ಸ್ ಇಲ್ಲ ಅಂದ್ರೆ ನಿಮ್ಗೆ ಏನೋ ಕೆಲಸ ಆಗತ್ತಾ? ಇವಾಗ ನಿಮ್ದೇ ಒಂದು ಚಾನಲ್ ಆಗ್ಲಿ, ನೀವೇ ಒಂದ್ ಏನ ಮಾಡ್ಬೇಕು ಅಂದ್ರೆ, ಅದಕ್ಕೆ ಏನಾರ ಮಾಡ್ಬೇಕು ಅಂದ್ರೆ ಅದಕ್ಕೆ ರಾಜಕೀಯ ಇಂಪ್ಲೂಯೆನ್ಸ್ ಬೇಕು. ರಾಜಕೀಯ ಇಂಪ್ಲೂಯೆನ್ಸ್ ಇಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತೀರಿ? ಏನು ಮಾಡಿ ನೀವು ಸ್ವತಂತ್ರವಾಗಿ ಏನಾರ ಹೋಗಿ ಒಂದ್ ಕೆಲಸ ಮಾಡ್ಸಿ ನೋಡೋಣ. ಆಗಲ್ಲ. ಒಂದು ರಿಜಿಸ್ಟರ್ ಆಫೀಸ್ಗೆ ಹೋಗಿ, ಒಂದು KB ಆಫೀಸ್ಗೆ ಹೋಗಿ, ಒಂದು ವಾಟರ್ ಆಫೀಸ್ಗೆ ಹೋಗಿ, ಯಾವುದೇ ಒಂದಾಗ್ಲಿ, ಅಲ್ಲಿ ಏನಿದ್ರು ನಿಮ್ಗೆ ಒಂದು VIP ಬೇಕು. ಆ VIP ಸ್ವತಂತ್ರ ಅವ್ರಿಗಿದೆ, ಜನಗಳಿಗಿಲ್ಲ. ಜನಗಳು ಏನಿದ್ರು ಲಂಚ ಕೊಟ್ರನೆ ಸ್ವತಂತ್ರ. ಲಂಚ ಕೊಡದೆ ಇದ್ರೆ ಯಾವ ಸ್ವತಂತ್ರನೂ ಇಲ್ಲ. ಹಂಗಾದ್ರೆ ನಮಗೆ ಸ್ವತಂತ್ರ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಹಂಗಾದ್ರೆ ನಾವು ಏನು ಮಾಡಕ್ಕೆ ಆಗೋದಿಲ್ಲ. ಈ ರಾಜಕೀಯ ವ್ಯಕ್ತಿಗಳು ಇರೋ ಗಂಟ ನಮಗೆ ಸ್ವತಂತ್ರ ಜನಗಳು ಬರೋದೇ ಇಲ್ಲ. ಅಂದ್ರೆ ಅವ್ರ ಕೊನೆನೇ ಇರೋಲ್ಲ, ಕೊನೆ ಬರಲ್ಲ, ನಮಗ್ ಸ್ವತಂತ್ರ ಸಿಗಲ್ಲ. ಸ್ವತಂತ್ರ ಬರೋಕ್ಕೂ ಮುಂಚೆ ಜನ ಎಲ್ಲ ಒಗ್ಗಟ್ಟಾಗಿದ್ರು. ಇವಾಗ ದೇಶ ವಿಂಗಡಣೆ ಆದ್ಮೇಲೆ ಅವ್ರದೇ ಬೇರೆ ನಮ್ದೇ ಬೇರೆ ಅಂತ ಡಿವೈಡ್ ಆಯ್ತು. ಡಿವೈಡ್ ಆಡಿದ್ಮೇಲೆ ಆ ದೇಶನೇ ಬೇರೆ ನಮ್ ದೇಶನೇ ಬೇರೆ, ಇದು ನಮ್ ಹಿಂದೂ ರಾಷ್ಟ್ರ, ಅದು ಪಾಕಿಸ್ತಾನ ಅಂತ ಮಾಡಿದ್ರು. ಅದೇ ತರನೇ ನಮ್ಗೆ ಹಿಂದೂ ರಾಷ್ಟ್ರ ಮಾಡಕ್ಕೆ ಈಗಿನವರು ರಾಜಕಾರಣಿಗಳು ಬಿಡ್ತಾ ಇಲ್ಲ. ಈಗ ಅವರು ಹೇಗೆ ನಮ್ಗೆ ಪಾಕಿಸ್ತಾನ ನಮ್ದು ಸಪ್ರೇಟ್ ಪ್ರತ್ಯೇಕ ರಾಷ್ಟ್ರ ಆಗ್ಬೇಕು ಅಂತ ಅವ್ರು ಹೇಗೆ ಆಸೆ ಪಟ್ರು, ಅದೇ ತರನೇ ಹಿಂದೂಗಳಿಗೂ ಪ್ರತ್ಯೇಕ ರಾಷ್ಟ್ರ ಆಗ್ಬೇಕಂತ ಆ ಕಾಲದಲ್ಲಿ ಡಿಸೈಡ್ ಮಾಡಿದ್ರು ಕೂಡ ನಮ್ಗಿಲ್ಲಿ ಕೆಲವರು ಅಲ್ಪಸಂಖ್ಯಾತರು ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡ್ರು. ಇಲ್ಲಿರೋರು ಇಲ್ಲೇ ಇರ್ಲಿ, ಅಲ್ಲಿರೋರು ಅಲ್ಲಿ ಇರ್ಲಿ, ಹಿಂದೂಗಳೆಲ್ಲ ಇಲ್ಲಿಗೆ ಬನ್ನಿ, ಇಲ್ಲಿರೋ ಅಲ್ಪಸಂಖ್ಯಾತ ಎಲ್ಲೂ ಹೋಗೋದು ಬೇಡ, ಇಂಡಿಯಾದಲ್ಲೇ ಇರ್ಲಿ ಅಂತಂದ್ರು. ಆ ಮಾನವೀಯತೆ ಒಳ್ಳೇದು ಇಟ್ಕೊಂಡಿದ್ವಿ. ಬಟ್ ಅದು ಕೂಡ ನಮ್ಗೆ ಮೃತ್ಯು ಆಗುತ್ತೆ, ಮುಳ್ಳಾಗುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಇವಾಗ ನೋಡಿದ್ರೆ ನಮ್ಗೆ ಹಿಂದೂಗಳಿಗೆ ಸ್ವತಂತ್ರ ಇಲ್ಲ ನಮ್ಮ ಮಟ್ಟಕ್ಕೆ ಆಗಿದೆ ನಮ್ ದೇಶ. ಅಷ್ಟೇ. ಪ್ರತ್ಯೇಕ ರಾಷ್ಟ್ರ ಮಾಡಿದ್ಮೇಲೂ ಕೂಡ ನಮ್ದು ಹಿಂದೂ ರಾಷ್ಟ್ರ ಆಗ್ಬೇಕಾಗಿತ್ತು. ಆಗಕ್ ಬಿಡ್ತಾ ಇಲ್ಲ ಕೆಲ ರಾಜಕಾರಣಿ, ಸ್ವಾರ್ಥಿ ರಾಜಕಾರಣಿಗಳು. ಅವ್ರು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಹಿಂದೂಗಳನ್ನ ಬಲಿ ಕೊಡ್ತಾವ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಏನ್ ಮಾಡಿದ್ರೆ ಸರಿ ಆಗುತ್ತೆ ಇದೆಲ್ಲ? ಸರ್ ಅದಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಸರ್. ಅವ್ರದ್ದು ಹೇಗೆ ಮುಸ್ಲಿಮ್ಸ್ ರಾಷ್ಟ್ರ ಅಂತ ಅವ್ರು ಪ್ರತ್ಯೇಕವಾಗಿ ಮಾಡಿದ್ರು, ನಮ್ದು ಘಂಟಾಘೋಷವಾಗಿ ನಮ್ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ನಮ್ದು ಹಿಂದೂ ರಾಷ್ಟ್ರ ಆಗ್ಬೇಕು ಸರ್. ಅಂದ್ರೆ ಈಗ ನಮ್ದೆಲ್ಲ ಹಿಂದೂ ರಾಷ್ಟ್ರನೇ ಆಯ್ತು ಅಂತಾನೆ ಇಟ್ಕೊಳ್ಳೋಣ. ಆಮೇಲೂ ಏನು ಸಮಸ್ಯೆ ಇರಲ್ವಾ? ಸಮಸ್ಯೆ ಇಲ್ಲ, ಸಮಸ್ಯೆ ಪ್ರತಿಯೊಂದಲ್ಲೂ ಇದ್ದೇ ಇರುತ್ತಾ ಸರ್. ಸಮಸ್ಯೆ ಇರೋದಿಲ್ಲಲ್ಲ. ಇರೋದ್ರಲ್ಲಿ ಅಣ್ಣ ತಮ್ಮದಿರ ಜೊತೆಲಿ ಇರ್ತೀವಲ್ವಾ. ಈಗ ಮನೆಗೆ ಯಾರೇ ಗೆಸ್ಟ್ ಬಂದ್ರು ಗೆಸ್ಟ್ ತರನೇ ಇರ್ಬೇಕು. ಅವ್ರು ನಮ್ಗೆ ಅಧಿಕಾರ ಚಲಾಯಿಸಬಾರ್ದು, ಆ ತರ ಆಗಿದೆ ಇವಾಗ. ನಾವುಗಳೇ ಅಲ್ಪಸಂಖ್ಯಾತರಾಗೋಗ್ಬಿಟ್ಟಿದೀವಿ ಇವಾಗ. ಕಾರಣ ಅದು ಯಾರು ಅಲ್ಲ,
ಜನಗಳೆಲ್ಲ ರಾಜಕಾರಣಿಗಳಿಂದಾನೇ ಆಗಿರೋದು. ಅವರು ವೋಟ್ ಬ್ಯಾಂಕ್ ಓಲೈಕೆಗೋಸ್ಕರ ನಮ್ಮನ್ನ ಬಲಿಪಶು ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಇದೆಲ್ಲ ಗೊತ್ತಿದ್ದು ಜನ ಮತ್ತೆ ಅವರಿಗೆ ಅವ್ರ ತಪ್ಪು ಸರ್, ಅವ್ರ ತಪ್ಪು, ಜನಗಳ ತಪ್ಪೆ. ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡಿಗರದು, ನಮ್ಮ ಹಿಂದೂಗಳದಾಗಿರೋದು ಜಾತಿ ರಾಜಕಾರಣ ಬಿಡ್ಬೇಕು ಸರ್. ಪ್ರತಿ ಒಳ್ಳೆ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ಬೇಕು. ಜಾತಿ ರಾಜಕಾರಣ ಬಿಟ್ಟು ಒಳ್ಳೆ ವ್ಯಕ್ತಿ, ಒಳ್ಳೆ ರಾಜಕಾರಣಿ, ಇವರು ನಮ್ಮ ದೇಶಕ್ಕೋಸ್ಕರ, ಜನಕ್ಕೋಸ್ಕರ, ಬಡ ಜನರ ದುಡಿತಾರೆ ಅನ್ನೋರ್ನ ಆಯ್ಕೆ ಮಾಡ್ಬೇಕು ಸರ್. ಜಾತಿ ರಾಜಕಾರಣ ಬಿಡ್ಬೇಕು ಸರ್. ಈ ಮಾತು ಯಾಕೆ ರಾಜಕಾರಣಿಗಳ ಬಾಯಿಂದ ಬರಲ್ಲ? ಅವ್ರು ಬರಲ್ಲ, ಅವ್ರು ಬೆಳೆ ಬೇಯಿಸ್ಕೊಳಕ್ ಹೋಗ್ಬೇಕು. ನಿಮ್ಮಿಂದ ನಮಗೆ, ನಮ್ಮಿಂದ ಅವ್ರಿಗೆ, ಇನ್ನೊಬ್ರಿಗೆ ತಂದು ಹಾಕೋದು ಅವ್ರಿಗೆ ಉಪಯೋಗ ಆಗುತ್ತೆ. ಈಗ ನಮ್ಮಲ್ಲೇ ಒಗ್ಗಟ್ಟಾಗ್ಬಿಟ್ರೆ ಅವ್ ಬೇರೆ ಜಾತಿ, ಇವ್ರು ಬೇರೆ ಜಾತಿ, ನಮ್ಮಲ್ಲಿ ಒಗ್ಗಟ್ಟಾಗೋಯ್ತು ಅಂದ್ರೆ ಸರಿಯಾದ ಆಯ್ಕೆ ಮಾಡ್ಬೋದು ನಾವು. ಸೊ ಅಲ್ಲಿ ಬಂದಿರೋ ಸಮಸ್ಯೆ ಏನಂತ ಅಂದ್ರೆ ಅಲ್ಲಿ ನೋಡ್ತೀವಿ ಯಾರು MP ಕ್ಯಾಂಡಿಡೇಟ್ ಯಾರು, MLA ಕ್ಯಾಂಡಿಡೇಟ್ ಯಾರು, ಅವ್ರು ನಮ್ ಜಾತಿಯವರು, ಇವ್ರಿಗೆ ಹಾಕೋಣ. ಇದು ಮನೋಭಾವನೆ ಫಸ್ಟ್ ತೆಗಿಬೇಕು ಸರ್ ನಮ್ಮಲ್ಲಿ. ನನ್ನ ಉದ್ದೇಶ ಅದೇ ಸರ್. ನಿಮ್ಮ ಅಭಿಪ್ರಾಯ ಹೇಗಿದೆ ಗೊತ್ತಿಲ್ಲ. ಇಲ್ಲ, ಹಿಂಗಾಗ್ಬೇಕು ಅಂತ ತುಂಬಾ ಜನ ಅನ್ಕಂತಾರೆ, ಮತ್ತೆ ಹೇಳ್ತಾರೆ ಕೂಡ. ಹೌದು. ಯಾಕೆ ಇಷ್ಟ ಜನರ ಮನ್ಸಲ್ಲಿ ಈ ಒಂದು ಅಭಿಪ್ರಾಯ ಇದ್ಮೇಲೆ ಯಾಕೆ ಸರಿ ಆಗ್ತಿಲ್ಲ? ಯಾಕೆ ಸರ್, ನಾಳೆ ಮತ ಚಲಾಯಿಸ್ಬೇಕು ಅನ್ನೋ ಟೈಮಲ್ಲಿ ಅಲ್ಲಿ ತನಕ ಮೈಂಡ್ ಚೆನ್ನಾಗಿರುತ್ತೆ. ಮನೆಗ್ ದುಡ್ಡು ಹೋಗುತ್ತೆ ಪ್ರತಿಯೊಬ್ಬರಿಗೂ. ನಮ್ಮಲ್ಲಿ ಆಗಿರೋ ಸಮಸ್ಯೆನೆ ಮತದಾರರು ದುಡ್ಡಿಗೆ ಆಸೆ ಪಡಬಾರ್ದು ಸರ್. ದುಡ್ಡಿಗೆ ಆಸೆ ಪಡ್ದಿರ ಒಳ್ಳೆ ಮನುಷ್ಯನ, ಒಳ್ಳೆ ರಾಜಕಾರಣ ಆಯ್ಕೆ ಮಾಡಿದ್ರೆ ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ, ನಮ್ಮ ದೇಶ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರು ಕಾಸು ಕೊಡ್ತಾರೆ, ಯಾರು ಇದು ಮಾಡ್ತಾರೆ. ಆಮೇಲೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಅದಾಗಿದೆ. ಯಾವ ತರ ಅಂತಂದ್ರೆ, ಒಂದ್ ಮನೇಲಿ 4 ಜನ ಇದ್ರೆ ಈ 2 ಪಕ್ಷದವರು ದುಡ್ಡು ಕೊಡಕ್ ಹಂಚೋಕ್ ಬರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಈ ಗಂಡ ಹೆಂಡತಿ ಮಗ ಒಂದ್ ಪಕ್ಷಕ್ಕೆ ಹಾಕ್ಬಿಡೋಣ, ನಾವಿಬ್ರು ಇನ್ನೊಂದ್ ಪಕ್ಷಕ್ಕೆ ಹಾಕೋಣ, ಇವೇ ಡಿವೈಡ್ ಮಾಡ್ಕೊಳ್ತಾರೆ. ಒಳ್ಳೆ ರಾಜಕಾರಣ ಆಯ್ಕೆ ಮಾಡಬೇಕು ಉದ್ದೇಶ ನಮ್ಮಲ್ಲೂ ಇಲ್ಲ ಸರ್, ನಮ್ಮ ಜನಗಳಲ್ಲೂ ಇಲ್ಲ. ನಮ್ ಜನ ಫಸ್ಟ್ ದುಡ್ಡಿಗೆ ಆಸೆ ಪಡೋದು ಬಿಡ್ಬೇಕು. ಅವರು ದುಡ್ಡು ಖರ್ಚು ಮಾಡಿರ್ತೀವಿ, ನಾಳೆ ದಿನ ನಾವು ಏನಾದ್ರು ನಮ್ಮ ಸಮಸ್ಯೆ ಬೇಕು ಅಂತ ಅವ್ರ ಮನೆಗೆ ಹೋದಾಗ ಅವ್ರ ಉದ್ದೇಶ ಏನ್ ಹೇಳ್ತಾರೆ, ನೀವು ದುಡ್ಡು ಕೊಟ್ಟು ಎಲೆಕ್ಷನ್ ಗೆದ್ದಿದ್ದೀವಿ, ನಿಮ್ಗೆ ಯಾಕೆ ನಾವು ಮಾಡ್ಕೊಡ್ಬೇಕು? ಆ ತರ ಭಾವನೆಗಳು ಬಂದಿವೆ ಸರ್. ಸರ್ ನಮಸ್ತೆ. ಸ್ವಾತಂತ್ರ್ಯ ದಿನಾಚರಣೆ ಅಂತಂದ್ರೆ ಏನ್ ನೆನಪಾಗುತ್ತೆ? ಸ್ವತಂತ್ರ ಬಂದಂಥ ದಿನ, ನಮಗೆ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟಂಥ ದಿನ. ಸ್ವಾತಂತ್ರ್ಯ ದಿನಾಚರಣೆ ಅಂತಂದ್ರೆ ಬರೀ ಧ್ವಜ ಹಾರಿಸೋದು, ಸ್ವೀಟ್ ಕೊಡೋದು, ಆ ದಿನ ರಜಾ ತಗೊಳೋದು, ಇಷ್ಟು ಮಾತ್ರ ಸ್ವಾತಂತ್ರ್ಯನ? ಅದನ್ನ ಹೊರತುಪಡಿಸಿ ಏನಾದ್ರು ಬೇರೆ ಏನಾದ್ರು ಇದೆಯಾ? ಇಲ್ಲ, ಸ್ಕೂಲ್ ಡೇಸಲ್ಲಿ ಲೈಕ್ ತುಂಬ ಆಚರಣೆಗಳು ಮಾಡ್ತಾ ಇದ್ವಿ. ಯಾವುದೇ ಪರ್ಟಿಕ್ಯುಲರ್ ದಿನ ಸ್ಕೂಲಲ್ಲಿ ಟೈಮ್ ಪಾಸ್ ಮಾಡಿ, ಟೈಮನ್ನು ಸ್ಪೆಂಡ್ ಮಾಡಿ, ಆ ಸ್ವತಂತ್ರ ಏನು, ಅದ್ರ ದಿನಾಚರಣೆ, ಅದ್ರ ಮಹತ್ವ ಏನು, ಮತ್ತು ಅದ್ರ ಕಂಪ್ಲೀಟ್ ದಿನಾಚರಣೆಯ ಒಂದು ಇದೇನು, ಅದರ ಸೆಲೆಬ್ರೇಷನ್ ಏನು, ಎಲ್ಲನೂ ಮಾಡ್ತಾ ಇದ್ವಿ. ಬಟ್ ಇವಾಗ ಪಾರ್ಕಲ್ಲಿ ಸೇರಿ 1 ಅವರ್ 2 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ಯಾ? ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ಬೋದು, ಬಟ್ ರಾಜಕಾರಣಿಗಳ ಒಂದು ಇದರಿಂದ ನಾವು ಅವ್ರ ಕೆಳಗಡೆ ಇದ್ದೀವಿ, ಅದಕ್ಕೋಸ್ಕರ. ಅಂದ್ರೆ ಸಿಕ್ಕಿದೆ, ಇನ್ನೂ ಸಂಪೂರ್ಣವಾಗಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ? ಥ್ಯಾಂಕ್ ಯು ಸರ್. ಸ್ವಾತಂತ್ರ್ಯ ನಮಗೆ ಸಿಕ್ಕಿದ್ದು ಯಾವ ಇಸ್ವಿಯಲ್ಲಿ? ಹೋರಾಟ ಮಾಡೋದು. ಅಂದ್ರೆ ಯಾವ ಇಸ್ವಿಯಲ್ಲಿ ಸಿಕ್ತು ಅಂತ ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಹೌದಾ? ಇರ್ಲಿ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರೋರಲ್ಲಿ ಯಾರ್ದಾರು ಒಂದು 2 ಜನದ ಹೆಸರು ಹೇಳಿ. ಗಾಂಧಿ, ಆಮೇಲೆ ನೆಹರು. ಸೂಪರ್. ನಿಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅನ್ಸುತ್ತಾ? ಸಿಕ್ಕಿದೆಯಾ? ಅದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಥ್ಯಾಂಕ್ ಯು ಸರ್. ಈಗಿರೋ ನಮ್ಮ ಭಾರತದ ಫ್ಲಾಗ್ ಅನ್ನ ಯಾರು ಡಿಸೈನ್ ಮಾಡಿದ್ದು? ಡಿಸೈನ್ ಮಾಡಿದ್ದು ಅಂದ್ರೆ ಬೆಂಗಾಳಿ ಹನುಮಂತಯ್ಯ ಅಂತ ಯಾರೋ ಬರ್ತಾರೆ, ಸರಿ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬೆಂಗಾಳಿ ವೆಂಕಯ್ಯ ಅಂತ. ಸ್ನೇಹಿತರೆ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ತಿಳ್ಕೊಳ್ಳಿ, ನಮ್ಮ ಇವಾಗಿನ ಭಾರತದ ಬಾವುಟವನ್ನ ಬೆಂಗಾಳಿ ವೆಂಕಯ್ಯ ಅನ್ನುವಂಥವ್ರು ಡಿಸೈನ್ ಮಾಡ್ತಾರೆ. ಬ್ರದರ್, ನಿಮ್ಮ ಒಂದು ಬಾಲ್ಯದ ದಿನಾಚರಣೆ ಹೆಂಗಿತ್ತು? ಅಂದ್ರೆ ನಾವು ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆ ಹಂಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ಕೂಲ್ಗೆಲ್ಲ ಹೋಗಿ, ಅಂದ್ರೆ ನಾವು ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಗೀನ್ಸ್ ಅದು ಇದು ಅಂತ ಮಾಡ್ತಿದ್ರೆ, ನಾವು ಇಲ್ಲಿ ಅಂದ್ರೆ ಸ್ವೀಟ್ಸ್ ಅದು ಇದು ಕೊಡ್ತಾ ಇರ್ತಾರಲ್ಲ, ಆತರ ಅಲ್ಲೋಗಿ ನಿಂತ್ಕೊಳ್ಳೋದು. ಅಂದ್ರೆ ನಾವ್ ಏನ್ಕೂ ಸೇರ್ತಿರ್ಲಿಲ್ಲ. ಅಂದ್ರೆ ಬೇರೆ ಬಾಯ್ಸ್ ಎಲ್ಲ ಡ್ಯಾನ್ಸ್ ಗೀನ್ಸ್ ಅಂತ ಸೇರ್ತಿದ್ರೆ, ನಾವು ಹೋಗಿದ್ದು ಕುಂತಿದ್ದು, ಅವ್ರೇನ್ ಭಾಷಣ ಮಾಡ್ತಾರ ನೋಡ್ಕೊಂಡ್ ತಿನ್ಕೊಂಡ್ ಎದ್ದು, ಆತರ ಇತ್ತು ನಮ್ದು. ಒಂದು ಒಳ್ಳೆ ಜಾಲಿ ತರ. ನೀವೇನು ಮಾಡ್ತಿರ್ಲಿಲ್ಲ? ನಾವೇನು ಮಾಡ್ತಿರ್ಲಿಲ್ಲ, ಮಾಡೋರ್ ನೋಡ್ ಖುಷಿ ಪಡ್ತಿದ್ವಿ ಅಷ್ಟೇ. ಯಾಕೆ ಅಂತ ಅಂದ್ರೆ ನಮ್ಗೆ ಅದ್ರ ಮೇಲೆಲ್ಲ ಆಗ್ಲೇ ಇಂಟ್ರೆಸ್ಟ್ ಇರ್ಲಿಲ್ಲ ಅದ್ರ ಮೇಲೆಲ್ಲ. ಅಂದ್ರೆ ಬರೀ ಸ್ವೀಟ್ ಕೊಡೋದು, ಸ್ವೀಟ್ ಲಾಸ್ಟ್ ಬೆಂಚ್ ಬಾಯ್ಸ್ ತರ. ಲಾಸ್ಟ್ ಬೆಂಚ್ ಹೌದು, ಆತರ. ಅಂದ್ರೆ ಇನ್ನು 10 ವರ್ಷಕ್ಕೆ ನಮ್ ದೇಶ ಹೆಂಗಿರ್ಬೇಕು ಅಂತ ನೀವು ಭಾವಿಸ್ತೀರಾ? ಅಂದ್ರೆ ನಾವು ಅಂದ್ರೆ ಈಗ ಆಲ್ರೆಡಿ ಡೆವಲಪ್ ಆಗಿದೆ, ಇನ್ನೂ ಆಗ್ಬೇಕು. ಇನ್ನು ಮುಂದೆ ಆಗ್ತಾ ಇನ್ನೂ ಡೆವಲಪ್ ಆಗ್ತಾ ಇರ್ಬೇಕು. ರೋಡ್ಗಳು ಮಾಮೂಲಿ ಬೆಂಗಳೂರು ನೋಡಿದ್ರೆ, ಬೆಂಗಳೂರು ಒಂಥರ ಬೇರೆ ತರ ಇದೆ.
ಒಬ್ಬೊಬ್ರು ಮೆಂಟಾಲಿಟಿ ಒಂದೊಂಥರ. ಬೆಂಗಳೂರು ನೋಡೋರು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅನ್ನೋರು ಚೆನ್ನಾಗಿಲ್ಲ ಆ ತರ. ನಮಸ್ತೆ. ನಮಸ್ತೆ ಹೇಳಿ. ನೀವು ಬಾಲ್ಯವನ್ನ ಕಳೆದಿದ್ದು ಯಾವ ಇಸ್ವಿಲಿ? ನಾವೆಲ್ಲ ಕಳೆದಿದ್ದು 65 ಇಸ್ವಿ ಕಳೆದಿದ್ದು. 60ನೇ ಇಸ್ವಿಲ? ಹೌದು. ಅಂದ್ರೆ ಸ್ವಾತಂತ್ರ್ಯ ಸಿಕ್ತಲ್ಲ ಆ ಇಸ್ವಿಗೆ ತುಂಬಾ ಹತ್ರದಲ್ಲಿ ಇದ್ದೀರಾ. ಹಾ ಆಗ್ತದೆ. ಹೆಂಗಿತ್ತು ಅವತ್ತಿನ ನಿಮ್ಮ ಆಚರಣೆ? ಆಚರಣೆ ಎಲ್ಲ ಚೆನ್ನಾಗಿತ್ತು, ಬಹಳ ಬಿಗಿಯಾಗಿತ್ತು. ಸ್ಕೂಲಲ್ಲಿ ಎಜುಕೇಶನ್ ಬಿಗಿ ಇತ್ತು. ಏನಾದ್ರು ಕಲಿಯಲ್ಲ ಪನಿಷ್ಮೆಂಟ್ ಇತ್ತು. ಬಹಳ ಇದಿತ್ತು ನಮ್ ಕಾಲದಲ್ಲಿ. ಈಗ ಪನಿಷ್ಮೆಂಟ್ ಇಲ್ಲ. ಏನ್ ಕೊಡ್ತಿದ್ರು ಪನಿಷ್ಮೆಂಟ್ ನಿಮಗೆ? ನಮ್ ಪನಿಷ್ಮೆಂಟ್ ಅಂದ್ರೆ ಕೈ ಹೊಡೆಯೋರು, ಆಮೇಲೆ ಹಿಂಗೆ ಕಾಲಿಗೆ ಹಿಂಗೆ ಕಿವಿ ಹಿಡಿಯೋದು ಎಲ್ಲ ಪನಿಷ್ಮೆಂಟ್ ಇತ್ತು ನಮ್ ಕಾಲದಲ್ಲಿ. ಎಲ್ಲ ಅನುಭವಿಸಿದ್ರ? ಅನುಭವಿಸಿದ್ವಿ. ಸ್ವಾತಂತ್ರ್ಯ ಅಂತಂದ್ರೆ ಏನ್ ನೆನಪಾಗತ್ತೆ ನಿಮ್ಗೆ? ಈಗ ಸ್ವತಂತ್ರ ಸಿಕ್ಕಿತ್ತು, ಆದ್ಮೇಲೆ ಬಹಳ ಹೋರಾಡಿದ್ರು. ಏನೋ ಸ್ವತಂತ್ರ ಸಿಕ್ತು ನಮ್ಮ ಇಂಡಿಯಾಗೆ ಅಂತ ನಾವು ಖುಷಿ ಇದೆ ಅದ್ರ ಬಗ್ಗೆ? ಖುಷಿ ಇದೆ. ಸರ್ ನಮಸ್ಕಾರ ಸರ್. ಇಂಡಿಪೆಂಡೆನ್ಸ್ ಡೇ ತಯಾರಿ ಹೇಗಿದೆ ಸರ್ ತಾವು ನೋಡ್ತಾ ಇದ್ದೀರಾ, ರಾಜ್ಯದಲ್ಲಾಗ್ಲಿ ವಿದೇಶದಲ್ಲಾಗ್ಲಿ ಎಲ್ಲಾ ಕಡೆ ತುಂಬಾ ಜೋರಾಗಿದೆ. ಅದರಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ 79ನೇ ವರ್ಷ ತುಂಬಿ 80ನೇ ವರ್ಷ ನಮಗೆ ಸ್ವಾತಂತ್ರ್ಯ ತಿಕ್ಕಿ ನಮ್ಮ ಹಕ್ಕು ನಮಗೆ ಸಿಕ್ಕಿದೆ. ನಾವು ಕೇಳ್ಕೊಳ್ಳೋದು ಏನಂದ್ರೆ, ದೇಶದ ಜನರ ಹತ್ರ, ದೇಶ ಈ ಮಣ್ಣಲ್ಲಿ ಹುಟ್ಟಿದೀವಿ, ಈ ಮಣ್ಣ ರೂಢಿಯಾಗಿರ್ಬೇಕು. ಈ ದೇಶದ ಸೇವೆ ಅಂತೂ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ದೇಶಕ್ಕೆ ಸೇವೆ ಮಾಡೋರು ಪ್ರಧಾನಿಗಳಾಗಿರ್ಬೋದು, ಅಥವಾ ನಮ್ಮ ಸೈನಿಕರಾಗಿರ್ಬೋದು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ಮತ್ತೆ ಕೇಂದ್ರದ ಅಧಿಕಾರಿಗಳಾಗಿರ್ಬೋದು, ಇವ್ರಿಗೆಲ್ಲ ನಾವು ಹೃದಯಪೂರ್ವಕದಿಂದ ಅಭಿನಂದನೆಗಳನ್ನ ಹೇಳಕ್ ಬಯಸ್ತಾ ಇದ್ದೀನಿ ಸರ್. ನಿಜವಾಗ್ಲೂ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅನ್ಸುತ್ತಾ? ಸರ್ 100% ಇತಿ ಇವಾಗ 10 ವರ್ಷಕ್ಕೆ 15 ವರ್ಷಕ್ಕೆಲ್ಲ ನೋಡಿದ್ರೆ ನಮ್ಮ ಇಂಡಿಯಾ ಇಂಪ್ರೂವ್ಮೆಂಟ್ ಮಾಡಿರೋದು ನಮ್ಮ ಪ್ರಧಾನಿಗಳೇ ಅಂತ ಶ್ರೀ ನರೇಂದ್ರ ಮೋದಿಜಿ ಅವ್ರು ಮಾಡುವಂತ ಇಂಪ್ರೂವ್ಮೆಂಟು ಬೇರೆ ದೇಶಕ್ಕೆ ಇಂಡಿಯಾ ಏನ್ ವ್ಯಾಲ್ಯೂ ಅಂತ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ದೇಶ 15 ವರ್ಷ 16 ವರ್ಷ ಆದ್ಮೇಲೆ ಇನ್ನೂ ತುಂಬಾ ಮುಂದೆ ಬಂದಿದೆ ಅಂತ ನನ್ನ ಮನ್ಸಿಗೆ ಅನ್ಕೋತೀನಿ ಸರ್. ಹಳ್ಳಿ ಕಡೆ ಇರುವಾಗ ಒಂಥರ ಇಂಡಿಪೆಂಡೆಂಟ್ ಅಂದ್ರೆ ಚೆನ್ನಾಗಿ ಮೆರವಣಿಗೆ ಮಾಡೋದು, ಒಂಥರ ಊರೆಲ್ಲ ಸುತ್ತೋದು ಎಲ್ಲ ಇದವಾಗಿ ಮಾಡ್ತಾ ಇದ್ವಿ. ಚೆನ್ನಾಗಿರ್ತಾ ಇತ್ತು. ತುಂಬಾ ದೊಡ್ಡೂರ ನಿಮ್ದು ಸಣ್ಣೂರ? ನಮ್ದು ಚಿಕ್ಕದು ಅಷ್ಟೇನ ಅದಿಲ್ಲ, ಒಂದು 400-500 ಮನೆ ಇರ್ತದೆ ಅಷ್ಟೇ. ಯಾವ ನಿಮ್ದು? ನಮ್ದು ಪಾಗೋಳ ಹತ್ರ ಕ್ಯಾದ್ಗನ್ ಕೆರೆ. ಹೆಂಗಿತ್ತು ನಿಮ್ ಬಾಲ್ಯ? ಭಾರಿ ಚೆನ್ನಾಗಿದೆ, ಆವತ್ತಿಂದನೂ ಚೆನ್ನಾಗಿದೆ. ಏನು ದೇವ್ರು ನಮ್ಗೇನು ಸುಖವಾಗೇ ಕೊಟ್ಟವನೆ, ಯಾವ್ದು ಪ್ರಾಬ್ಲಮ್ ಏನಿಲ್ಲ. ನಮ್ಮ ನಡವಳಿಕೆಯಿಂದ ನಾವು ಹೆಂಗ್ ನಡ್ಕೊಂತೀವೋ ಆ ತರ ಮೇಲ್ಗಡೆ ಇರೋ ಪರಮಾತ್ಮ ಇದು ಬರ್ತದೆ. ನಮ್ಗೆ ಆಗೋ ಸ್ವತಂತ್ರ ದಿನನೂ ನಮ್ಗೆ ಸಂತೋಷ ಕೊಡ್ತಾ ಇದೆ. ಇಷ್ಟು ಸೌಕರ್ಯ ಇತ್ತ ಅವಾಗ ನೀವು ಇದೆ ಇದೆ ಇದೆ. ನೀವು ಸಣ್ಣವರಿದ್ದಾಗ ಇತ್ತ ಅವಾಗ? ಸಣ್ಣವರೆಗೂ ಇದೆ. ಇತ್ತ? ಇದೆ ಇದೆ. ಏನ್ ಮಾಡ್ತಿದ್ರಿ ಈ ದಿನ, ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ದಿನ ದಿನ ಮಾಡ್ತೀವಿ. ಒಂದು ಹ್ಯಾಪಿ ಆಗಿ ಒಂದು ಇದು ಮಾಡ್ಕೊಂಡು ಬೋಟ್ ಆರಿಸ್ಬಿಟ್ಟು 4 ಜನ ಸ್ವೀಟ್ ಕೊಟ್ಟಿ ಏನೋ ಅನ್ನದಾನ ಮಾಡಿದ್ರೆ ಅನ್ನದಾನ ಮಾಡ್ತೀವಿ. ನಮ್ಮ ಕೈಲಷ್ಟು ಸ್ವತಂತ್ರ ಹೋರಾಟಕ್ಕೆ ನಮ್ಮ ಜನಗಳಿಗೆ ಏನ್ ಅನುಕೂಲ ಮಾಡ್ಕೋಬೇಕು ಅದು ಮಾಡ್ಕೊಡ್ತೀವಿ. ಒಳ್ಳೇದು. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ನಿಮಗೆ ಯಾರು ನೆನಪಾಗ್ತಾರೆ? ನಮ್ಮ ರೆಡಿ ಆಗೋದು ನಮ್ಮ ಮಹಾತ್ಮ ಗಾಂಧಿ ಅವರು ಇರ್ತಾನೆ. ಅವ್ರು ಬಿಟ್ರೆ ಯಾರಿದ್ದಾರೆ? ಅವ್ರು ಬಿಟ್ರೆ ಬೇರೆ ಯಾರಾದ್ರೂ ಬೇರೆ ಏನ್ ನೆನಪಾಗಲ್ಲ. ಮೈಂಡ್ ಬರೋದು ಅವರೇ.